ಬರ್ತಾರೋ ಬಂದ ಅಲ್ಲಿ ಅಕ್ಕಿ ಸೇವೆ ಅಂತ ಹೇಳಿ ಅಕ್ಕಿಯನ್ನ ಒಂದು ಬಟ್ಟೆ ಒಳಗ ಗಂಟು ಕಟ್ಟಿರ್ತಾರೋ ಕಲರ್ ಬಟ್ಟೆ ಒಳಗ ಬ್ಲೌಸ್ ಪೀಸ್ ಗಳನ್ನ ಕಟ್ ಮಾಡಿ ಅದ್ರೊಳಗ ಗಂಟುಗಳನ್ನ ಕಟ್ಟಿರ್ತಾರೋ ಆ ಗಂಟನ್ನ ಅಲ್ಲಿ ಒಂದು 50 ರೂಪಾಯಿ ಅಷ್ಟು ತುಂಬಿ ಆ ಗಂಟನ್ನ ತೆಗೆದುಕೊಂಡ ಅಲ್ಲಿ ಶಮಿ ಗಿಡ ಯಾವ್ದದು ಬನ್ನಿ ಗಿಡ ಐತಿ ಆ ಗಿಡದ ಹತ್ತಿರ ಅಮ್ಮಂದೊಂದು ಮೂರ್ತಿಯನ್ನ ಇಡ್ಲಾಗೈತಿ ಆ 9 ಸುತ್ತ ಅಮ್ಮನ ಮೂರ್ತಿಗೆ ಆ ಗಿಡದ ಸುತ್ತಲೂ 9 ಸುತ್ತನ್ನ ಹಾಯ್ಬೇಕು ಆಮೇಲೆ ನಮ್ಮ ಸಂಕಲ್ಪ ಏನದ ಅದನ್ನ ನಾವು ಬೇಡ್ಕೊಂಡು ಅಮ್ಮನಿಗೆ ಆ ಅಕ್ಕಿ ಇರ್ತೈತಲ್ಲ ಅದನ್ನ ಮತ್ತೆ ವಾಪಸ್ ಹೋಗಿ ಅಮ್ಮನ ಉಡಿಯೊಳಗ ನಾವು ಹಾಕಿ ಬಂದು ಆ ಬಟ್ಟೆಯನ್ನ ನಾವ್ ಏನ್ ಮಾಡ್ಬೇಕು ಆ ಗಿಡಕ್ಕ ಕಟ್ಟಬೇಕಾಗ್ತತಿ ಆ ರೀತಿ ಮಾಡಿ ನಮ್ಮ ಸಂಕಲ್ಪನ ನಾವು ಅಮ್ಮನಿಗೆ ಹೇಳ್ಕೊಂಡಾಗ ನಮ್ಮ ಎಲ್ಲಾ ಕಾರ್ಯಗಳನ್ನ ಅಮ್ಮ ಸಿದ್ಧಿಸ್ತಾಳು ಅನ್ನುವಂತ ನಮ್ಮ ಭಾವನೆ ಐತಿ ಆ ತಾಯಿ ನಮ್ಮನ್ನೆಲ್ಲರನ್ನ ಕರುಣಿಸ್ಲಿ ಅಂತೇಳಿ ಕೇಳ್ಕೊಳ್ತೀವಿ. ಉತ್ತರ ಕರ್ನಾಟಕದ ಏಕೈಕ ಶ್ರೀ ಚಕ್ರ ಸಮೇತ ಇರುವ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಮರಕುಂಬಿ ಗ್ರಾಮ, ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲೆ. ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಮರಕುಂಬೆ ಪ್ರತಿನಿತ್ಯ ಅಮ್ಮನವರ ದೇವಸ್ಥಾನದಲ್ಲಿ ಭಕ್ತರಿಗೆ ದೇವರ ದರ್ಶನ ಮತ್ತು ಅನ್ನದಾಸೋಹ ಇರುತ್ತೆ. ಪ್ರತಿನಿತ್ಯ ಪೂಜೆ ಇರುತ್ತದೆ. ಭಾನುವಾರ, ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ವಿಶೇಷ ಪೂಜೆ ಇರುತ್ತೆ. ನೀವು ಊಹೆಗೂ ಮೀರಿದ ತಾವು ಅರಗಿಸಿಕೊಳ್ಳುವುದಕ್ಕೂ ಸಾಧ್ಯವಾಗದಂತಹ ಎಷ್ಟು ಸಾವಿರಾರು ಸಮಸ್ಯೆಗಳಿಗೆ ಅಯ್ಯ ಕೈಚಳಕದಿಂದ ನಮ್ಮ ಭಕ್ತಿ ಪೂರ್ವಕದಿಂದ ಪರಿಹಾರವನ್ನ ಒದಗಿಸಿಕೊಡುತ್ತಿದ್ದಾಳೆ ತಾಯಿ. ನಿಮ್ಮ ಊಹೆಗೂ ಮೀರಿದ ಪವಾಡಗಳು ನಡೀತಾ ಇದೆ ಈ ಕ್ಷೇತ್ರದಲ್ಲಿ. ನಂಬದಿರಿ ವೀಕ್ಷಕರೇ, ಇದು ಸತ್ಯ. ಇಲ್ಲಿ ತಾಯಿಯನ್ನ ನಂಬಿ ಬಂದವರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ತೊಡೆದು ನೆಮ್ಮದಿಯಾಗಿ ಸುಖ ಜೀವನವನ್ನ ನಡೆಸುತ್ತಿದ್ದಾರೆ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಶ್ರೀ ಕ್ಷೇತ್ರಕ್ಕೆ ಬಂದವರು ಮಕ್ಕಳಿಲ್ಲದವರ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಮನೆಯಲ್ಲಿ ಅಶಾಂತಿ, ಅತ್ತೆ ಸೊಸೆಯ ಕಾದಾಟಗಳು, ಭೂಮಿ ವಿಚಾರ, ರಾಜಕೀಯ ಸಮಸ್ಯೆ ಹಾಗೂ ಇನ್ನು 10 ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ತಾಯಿಗೆ ಪೂಜೆ ಸಲ್ಲಿಸೋದಕ್ಕೆ ವಿಶೇಷ ದಿನಗಳು ಮಂಗಳವಾರ, ಶುಕ್ರವಾರ, ಭಾನುವಾರ ಇರುತ್ತೆ. ಶ್ರೀ ಚಕ್ರ ಮತ್ತು ಲಕ್ಷ್ಮೀ ಸಾಲಿಗ್ರಾಮ ಅಂತ ಇದ್ರಿ. ಇಲ್ಲಿ ಅಕ್ಕಿ ಸೇವೆ ಮಾಡೋದ್ರಿಂದ ಇದು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿಸೋದ್ರಿಂದ ಮಕ್ಳಾಗ್ಲಿದ್ದಾರೆ ಮಕ್ಳಾಗ್ತಾವು, ಜಾಬ್ ಇರ್ಲಿದ್ದಾರೆ ಜಾಬ್ ಸಿಗ್ತೈತಿ. ಇಲ್ಲಿ ಅಕ್ಕಿ ಸೇವೆ ಮಾಡೋದು ಹೇಗಂದ್ರೆ ಇಲ್ಲಿ ಅಕ್ಕಿ ಗಂಟೆ ಸಿಗ್ತಾರ. ಇಲ್ಲಿ ತೊಗೊಂಬಂದ ದೇವಿ ಅಂತ ಇಲ್ಲಿ ಬೇಡ್ಕೋಬೇಕು. ನಮ್ದೇನು ಪ್ರಾಬ್ಲಮ್ ಇದ್ರಲ್ಲ ಅದನ್ನ ಬೇಡ್ಕೊಂಡ ಒಂದು ಬನ್ನಿ ಗಿಡ ಅದಾವ್ರಿ ಅಲ್ಲಿ ಹೋಗಿ 9 ಸುತ್ತ ಹಾಕೊಂಡು ವಾಪಸ್ ಇಲ್ಲೇ ತೊಗೊಂಬರ್ಬೇಕ್ರಿ. ತೊಗೊಂಬಂದ ಇಲ್ಲಿ ದೇವಿ ಮೇಲೆ 3 ಸಲ ಅಕ್ಕಿ ಕಾಳು ಹಾಕ್ಬೇಕ್ರಿ. ಹಾಕಿ ಉಳ್ಕಿದ ಅಕ್ಕಿ ಖಾಲಿ ಬಿ ಅಷ್ಟೇ ಅಲ್ಲಿ ಕಟ್ಟೋದ್ರಿ. ಕಟ್ಟಿ ಬಂದ ಒಂದಿವ್ಸ ಅಕ್ಕಿ ತೊಗೋದ್ರಿ. ನೀವು ಮನ್ಯಾಗ ಊಟ ಮಾಡ್ತಿರಲ್ಲ ಅಕ್ಕಿ ಡಬ್ಬೆ ಮಿಕ್ಸ್ ಮಾಡಿ ಊಟ ಮಾಡೋದು. ಇಲ್ಲೇ ಬೆಲ್ಲದ ಆರತಿ ಮಾಡೋದ್ರಿಂದ ಹಣಕಾಸಿನ ತೊಂದರೆ ಏನೋ ಪ್ರಾಬ್ಲಮ್ ಇದ್ರು ಸಾಲ್ವ್ ಆಗ್ತಾವ್ರಿ.